ಸಚ್ಚಿದಾನಂದ ನಿತ್ಯಾನಂದ ಮೂರ್ತಿ ಪರಮ ಪೂಜ್ಯ ಸದ್ಗುರು ಶ್ರೀ ಭೋಜಲಿಂಗೇಶ್ವರ ಪಾದಗಳಿಗೆ ಮತ್ತು ಶ್ರೀ 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 ಭೋಜಲಿಂಗೇಶ್ವರರ ನೂತನ ದೇವಸ್ಥಾನ ಲೋಕಾರ್ಪಣೆ ಮೂರ್ತಿ ಪ್ರತಿಷ್ಠಾಪನೆ, ನೂತನ ಬೆಳ್ಳಿ ರಥೋತ್ಸವ ಚಾಲನೆ ಹಾಗೂ ಕಲ್ಯಾಣ ಮಂಟಪ ಉದ್ಘಾಟನೆಯ ಐತಿಹಾಸಿಕ ಸಮಾರಂಭದ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರೂ ನಡೆದಾಡುವ ದೇವರು 21ನೇ ಶತಮಾನದಲ್ಲಿ ವಿಜ್ಞಾನಕ್ಕೆ, ವೈಜ್ಞಾನಿಕಕ್ಕೆ, ವೈದ್ಯಕೀಯ ಲೋಕಕ್ಕೆ ಸ್ವಾಗತಿಸುವುದರ ಮೂಲಕ ತಮ್ಮದೇ ಆದಂತಹ ಒಂದು ಪೌರಶಕ್ತಿ ಮೂಲಕ ಪರಮ ಪೂಜ್ಯ ಶ್ರೀ 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 ಲಿಂಗಪ್ಪನವರು ಭೋಜಲಿಂಗೇಶ್ವರ ಸಿದ್ದೇಶ್ವರ ಮಠ ಸೂಗಿರಣ್ಣವರಿಗೆ ನಮ್ಮನ್ನೆಲ್ಲರ ಪರವಾಗಿ ಆಧಾರ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ನೂತನ ದೇವಸ್ಥಾನ ಉದ್ಘಾಟನೆಗೆ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯದ ಮೆಚ್ಚಿನ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಗೌರವ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವರಿಗೂ ಕೂಡ ನಮ್ಮ ಮಠದ ಪರವಾಗಿ ಎಲ್ಲ ಭಕ್ತರ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅದೇ ರೀತಿ ವೇದಿಕೆ ನೀಡಿರುವಂತಹ ಎಲ್ಲ ಗಣ್ಯರಿಗೂ, ಎಲ್ಲ ತಾಲೂಕಿನ ಶಾಸಕರಿಗೂ, ಯುವ ಮುಖಂಡರಿಗೂ, ಒಕ್ಕೂಟ ಸಮಿತಿ ಸದಸ್ಯರಿಗೂ ಎಲ್ಲರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಇದೇ ರೀತಿಯಾಗಿ ಭಾಷಣ ಕೊಟ್ಟರು ಬರೆದು ಎಲ್ಲ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಸಿಬ್ಬಂದಿ ವರ್ಗದವರಿಗೂ ಅರ್ಧ ನಿಮಿಷದ ಬರೀತಾರ ಅವರು ಈಗ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಅದ್ಭುತವಾಗಿ ಆರಂಭ ಆಗ್ತಾ ಇದೆ. ನಾಡಗೀತೆ